ದುರಂಧರ್ 2 ಮೂವಿ ಬಾಕ್ಸ್ ಆಫೀಸ್ ಒಳಗೆ ರೆಕಾರ್ಡ್ ಮ್ಯಾಗ ರೆಕಾರ್ಡ್ ಬರೀ ಐತಿ. ಪ್ರತಿಯೊಂದು ರೆಕಾರ್ಡ್ಗಳು ಯಾವತ್ತೂ ಬ್ರೇಕ್ ಆಗೋದಿಲ್ಲ ಅನ್ನುವಂಥ ಫೀಲ್ ಕೂಡ ಕೊಡತಾವು. ಅಂದ್ರೆ ಕೇವಲ ಮೊದಲನೇ ದಿನನ 102 ಕೋಟಿಯನ್ನು ಸಂಪಾದನೆ ಮಾಡ್ತೈತಿ. ಈ ರೀತಿ ಒಳಗೆ ಮೊದಲನೇ ರೆಕಾರ್ಡನ್ನು ಬರೀತೈತಿ. ಅಂದ್ರೆ 100 ಕೋಟಿಯನ್ನು ಕ್ರಾಸ್ ಮಾಡಿ ಒಂದನೇ ದಿನ ಒಂದು ರೆಕಾರ್ಡ. ಆನಂತರ 80 ಕೋಟಿ ಎರಡನೇ ದಿನ, ಮೂರನೇ ದಿನ 113 ಕೋಟಿ, ನಾಲ್ಕನೇ ದಿನ 114 ಕೋಟಿ, ಆನಂತರ 5ನೇ ದಿನ ಈಗ ರನ್ನಿಂಗ್ ಐತಿ ಕೇವಲ 2 ಗಂಟೆ ಒಳಗೆ 1,70,00,000. ಅಂದ್ರೆ ಇದರ ಅರ್ಥ ನೋಡ್ಕೊರಿ, ಕೇವಲ 3 ದಿನ ಟೋಟಲಾಗಿ ನಾವು 3 ದಿನದ ಕನ್ಸಿಡರ್ ಮಾಡಿದ್ರೆ 250 ಕೋಟಿ ಮ್ಯಾಗ ಕ್ರಾಸ್ ಆಗೈತಿ. ಇಲ್ಲಿವರೆಗೂ ಅಂದ್ರೆ ಟೋಟಲಾಗಿ ನೋಡೋದಾದ್ರೆ 455 ಕೋಟಿಯನ್ನು ಸಂಪಾದನೆ ಮಾಡೈತಿ. ಈ ರೀತಿ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಯಾವುದೇ ಮೂವಿ ಹೊಂದಿಲ್ಲ. ಎಲ್ಲ ಮೂವಿದು ರೆಕಾರ್ಡನ್ನು ದುರಂಧರ್ ಮೂವಿ ಡೆಫಿನೆಟಾಗಿ ಬ್ರೇಕ್ ಮಾಡೈತಿ. ಈ ರೀತಿ ಒಳಗೆ 400 ಕೋಟಿಯನ್ನು ಕೇವಲ 5 ದಿನದ ಕ್ರಾಸ್ ಮಾಡಿದಂಥ ಮೂವಿ ಕೂಡ ಇದಾಗೈತಿ. ಅಂದ್ರೆ ಇದರ ಕ್ರೇಜ್ ಎಷ್ಟು ಮಟ್ಟಿಗೆ ಐತಿ ಅದು ಕೂಡ ನಾವು ಹಿಂದಿ ಲ್ಯಾಂಗ್ವೇಜ್ ಅಂತನ ಆಲ್ಮೋಸ್ಟ್ ಆಲ್ ಕಲೆಕ್ಷನ್ ನೋಡ್ತೇವೆ. ಉಳ್ಕಿದ ಎಲ್ಲ ಲ್ಯಾಂಗ್ವೇಜ್ ಒಳಗೆ ನಾವು ಪ್ರೀವಿಯಸ್ ಫಸ್ಟ್ ರಿಲೀಸ್ ಆಗಿದೆ ಹಿಂದಿ ಲ್ಯಾಂಗ್ವೇಜ್ ಒಳಗೆ, ಆನಂತರ ಉಳ್ಕಿದ ಲ್ಯಾಂಗ್ವೇಜ್ ಒಳಗೆ ಎಲ್ಲ ರಿಲೀಸ್ ಆಗೋದೈತಿ. ಈಗ ಹಿಂದಿ ಲ್ಯಾಂಗ್ವೇಜ್ ಒಳಗೆ ಇಷ್ಟು ಕಲೆಕ್ಷನ್ ಮಾಡೈತಿ. ಇನ್ನು ಪೂರ್ತಿ ಓವರಾಲ್ ಇಂಡಿಯಾ ಒಳಗೆ ಕಂಪ್ಲೀಟಾಗಿ ರಿಲೀಸ್ ಆದಾಗ ಎಷ್ಟು ಕಲೆಕ್ಷನ್ ಆಕೈತಿ ಎಲ್ಲ ಲ್ಯಾಂಗ್ವೇಜ್ ಅಂದ್ರೆ ಅದು ಕೂಡ ಒಂದು ಮ್ಯಾಟರ್ ಆಕೈತಿ. ಅಂದ್ರೆ ಇದರ ಅರ್ಥ ನೋಡ್ರಿ, ದುರಂಧರ್ ಅನ್ನೋದು ಅನ್ಬ್ರೇಕೇಬಲ್ ರೆಕಾರ್ಡ್ಗಳನ್ನು ಮಾಡ್ಕೊಂಡು ಹೊಂಟೈತಿ. ಇದೇ ಕಾರಣಕ್ಕೆ ಏನೋ ಟಾಕ್ಸಿಕ್ ಅದು ಹಿಂದೆ ಸರಿದು ಡೆಫಿನೆಟಾಗಿ ಇದು ಕೂಡ ಒಂದು ರೀಸನ್ ಇರ್ಬೋದು, ಇದಕ್ಕೆ ಹೆದರ್ಕಾಸ ಹಿಂದೆ ಸರಿದಿರ್ಬೋದು. ಬಟ್ ಏನೇ ಇರಲಿ ಅವ್ರು ಚಲೋನ ಮಾಡಿದ್ದಾರೆ ಅಂತೇಳಿ ಈಗ ಅನ್ಸಾಯ್ತಿ ಇದರ ಬಾಕ್ಸ್ ಆಫೀಸ್ ರೆಕಾರ್ಡನ್ನು ನೋಡಿದ ಮೇಲೆ. ಬಟ್ ಅಕಸ್ಮಾತ್ ಟಾಕ್ಸಿಕ್ ಏನಾರ ರಿಲೀಸ್ ಆಗಿದ್ರೆ ಇದು ಸ್ವಲ್ಪ ಕಡಿಮೆ ಆಗೋ ಚಾನ್ಸ್ ಕೂಡ ಇತ್ತು. ಅಂದ್ರೆ 450 ಕೋಟಿ ಹಾಕಿರ್ಕಿಲ್ಲ, ಅದಕ್ಕಿಂತ ಕಡಿಮೆ ಆಕಿತ್ತು. ಆನಂತರ ನಾವು ಶೋಗಳನ್ನು ನೋಡ್ರೆ ಡೆಫಿನೆಟಾಗಿ ಭಾಳಷ್ಟು ಶೋಗಳು ಈ ಒಂದು ಮೂವಿ ಸಿಕ್ಕವು. ಅಂದ್ರೆ ನಾವು ಬೇರೆ ಮೂವಿಗಳಿಗೆ ಕಂಪೇರ್ ಮಾಡಿ ನೋಡ್ರೆ ಇದಕ್ಕೆ ಸಿಕ್ಕಂಥ ಶೋಗಳ ಯಾವುದೂ ಮೂವಿಗಳಿಗೂ ಸಿಕ್ಕಿಲ್ಲ. ಇದು ಕೂಡ ಮೂವಿಗೆ ಪ್ಲಸ್ ಪಾಯಿಂಟ್ ಐತಿ. ದುರಂಧರ್ ಅನ್ನೋದೊಂದು ಹವಾನ ಕ್ರಿಯೇಟ್ ಮಾಡಿದ ಕಾರಣಕ್ಕೆ ಈ ದುರಂಧರ್ 2 ಕೂಡ ಅದೇ ರೇಂಜಾಗಿ ಹೊಂಟೈತಿ. ಉದಾಹರಣೆಗೆ ನಾವು ಪ್ರೀವಿಯಸ್ ಪುಷ್ಪ ನೋಡಿದ್ದಿಲ್ಲ, ಪುಷ್ಪ 1 ಒಂದು ಹವಾನ ಕ್ರಿಯೇಟ್ ಮಾಡಿತ್ತ. ಅದೇ ರೀತಿ ಪುಷ್ಪ 2 ಬರ್ಗುಡ್ಕ ಫುಲ್ ಓಡಿ ಬಾಕ್ಸ್ ಆಫೀಸು ರೆಕಾರ್ಡ್ ಮ್ಯಾಗ ರೆಕಾರ್ಡ್ ಬರೋದಿತ್ತು. ಅದೇ ಕೆಲಸವನ್ನು ದುರಂಧರ್ ಕೂಡ ಮಾಡೈತಿ. ಎಕ್ಸಾಕ್ಟ್ಲಿ ಸೇಮ್ ಒಂದು ಕೆಲಸವನ್ನು ಇವರು ಕೂಡ ಮಾಡದಾರ ಅಂತ ಹೇಳ್ಬೋದು. ಅಂದ್ರೆ ಈಗ ನೋಡ್ಬೋದು ನಾವು ಕೇವಲ ರಿಫ್ರೆಶ್ ಮಾಡೋಕೆ ಕೋಟಿಗಳ ಡಿಫ್ರೆನ್ಸನ್ನು ನೋಡ್ತೇವೆ ನಾವು ಬಾಕ್ಸ್ ಆಫೀಸ್ ಒಳಗೆ ಈ ಒಂದು ಮೂವಿಗೆ ಸಂಬಂಧಪಟ್ಟಂಗೆ. ಇನ್ನು ತಮಿಳು ಲ್ಯಾಂಗ್ವೇಜ್ ಒಳಗೆ 100% ಒಂದು ಇದನ್ನ ಅಕ್ಯುರೇಸಿಯನ್ನು ನೋಡ್ರೂ ಕೂಡ ಭಾಳಷ್ಟು ಕಡಿಮೆ ಒಂದು ಪ್ರಾಫಿಟನ್ನು ಅಲ್ಲಿ ಸಂಪಾದನೆ ಮಾಡೈತಿ. ತೆಲುಗು ಲ್ಯಾಂಗ್ವೇಜ್ ಒಳಗೆ 6 ಲಕ್ಷವನ್ನು ಸಂಪಾದನೆ ಮಾಡೈತಿ. ಈ ರೀತಿ ಬೇರೆ ಬೇರೆ ಲ್ಯಾಂಗ್ವೇಜು ಕೂಡ ಬೇರೆ ಬೇರೆಯಾದ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಈ ಮೂವಿ ಹೊಂದೈತಿ. ಓವರಾಲ್ ಆಗಿ ಈ ಒಂದು ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ನೋಡಿ ನನ್ನ ಕಡೆಯಿಂದ ರಿಯಾಕ್ಷನ್ ಏನಪ್ಪ ಅಂದ್ರೆ ವಾವ್ ರಿಯಾಕ್ಷನನ್ನು ಈ ಒಂದು ಮೂವಿ ಡೆಫಿನೆಟಾಗಿ ಕೊಡಲೇಬೇಕು. ಇದಾಗಿತ್ತ ದುರಂಧರ್ ಮೂವಿದ ಬಾಕ್ಸ್ ಆಫೀಸ್ ಕಲೆಕ್ಷನ್ದ ಒಂದು ರಿಯಾಕ್ಷನ್ ವಿಡಿಯೋ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ವಿಡಿಯೋ ಇನ್ಫಾರ್ಮೇಟಿವ್ ಲೈಕ್ ಕೊಟ್ಟು ಹೋಗ್ರಿ.